ಇವರು ಮಸಳ ಸಿದ್ಧ ಚಿಂಚೋಳಿ ಅವರು. ಮೇಡಮ್ ನಿಮ್ಮ ಹೆಸರು? ವಿಜಯಲಕ್ಷ್ಮಿ ಎಂ ಬೋಳಿ. ಮೇಡಮ್ ಅವರೆಲ್ಲ ಬಂದಾರ, ಎಲ್ಲರೂ ಅದಾರ ಇಲ್ಲಿ. ಎಲ್ರು ಅಕ್ಕ ಎಲ್ಲ ನಿಮ್ಗೆ ಕಾರ್ಡ್ ಬಂದಾವ್ರಿ? ಬಂದಾವ್. ನೋಡಮ್ ಕಾರ್ಡ್ ತೋರ್ಸ್ರಿ ನೋಡ್ರಿ. ಹಾ, ಈ ತರ ಕಾರ್ಡ್ ಇದು ಈಗ ಈ ಪಂಚಾಯತಿಯಿಂದ ಈ ತರ ಕಾರ್ಡ್ ಇರ್ತದೆ ಒಬ್ಬೊಬ್ರಿಗೆ, ಲೇಬರ್ ಕಾರ್ಡ್ ಇದು. ಈ ಕಾರ್ಡ್ ಅನ್ನ ಇವ್ರ ಹಕ್ಕು ಇವ್ರ ಕೈ ಎಲ್ಲರ ಬಲ್ಲಿ ಅವರಿ. ನಿನ್ನೊಬ್ರು ಕೇಳ್ತೀನ, ಪಡ್ಸೋಳ್ಗಿ ಊರಾಗ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೇಳ್ತೀನು, ಅವನಿಗೆ ಹೇಳ ಜೋರತ್ತಿಲ್ಲ, ಅವ ದೊಡ್ಡ ತಿಸ್ಮಾರ್ ಖಾನ್ ಇಲ್ಲ, ಆದ್ರೂ ಕೂಡ ಹೇಳಕತ್ತೀನಿ. ಎಲ್ಲಾ ಮುನ್ನಳ್ಳಿ ಗ್ರಾಮ ಪಂಚಾಯತಿಯಾಗ ಎಲ್ಲರ ಕೈಯಾಗ ಕಾರ್ಡ್ ಅದ. ಮಸೂದ್ ಸಿದ್ಧ ಕೊಟ್ಟು ಎಷ್ಟು ದಿನ ಸತ್ತಪ್ಪ? ಅವ್ರು ಯಾವಾಗ ಕಾರ್ಡ್ ಮಾಡ್ಕೊಂಡ್ರ ಅವಾಗ ಕೊಟ್ಟಿರಿ, ಯಾವಾಗ್ಲೂ ಕಾರ್ಡ್ ಬರದ. ಇದು ನಾನು ನಿನಗ ಕೇಳ್ದಾಗ್ನು ಇದೇ ಕರೆಕ್ಟ್ ಹೇಳಿದಿ, ನನಗೂ ಕರೆಕ್ಟ್ ಕೊಟ್ಟಿರಿ. ನಿಮಗೆ ಯಾವಾಗಿಂದ ಕೊಟ್ಟಿವಲ್ರಿ ಅಣ್ಣ? ನನಗೆ ಇನ್ನೂ ಒಂದ್ ವಿಷಯ ಹೇಳ್ರಿ ಮಸೂಸಿದವ್ರೆ. ಈಗ ಒಂದ್ ವರ್ಷನಾಗ 125 ದಿನ ಅಂತ ಅದ. ಈ ದಿನ 100 ಇತ್ತು, 100 ಡೇಸ್ ಇತ್ತು. ಈಗ ಒಂದ್ 25 ದಿನ ಮೋದಿ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಇಂದ ಮಾಡ್ಯಾರ. ಇನ್ನ 25 ದಿನ ಜಾರಿ ಆಗ್ಯದ, ನಿಮ್ಗೆ 25 ದಿನ ಎಕ್ಸ್ಟ್ರಾ ಕೊಟ್ಟಾರ. ಅದು ಜಾರಿ ಆಗಿಲ್ಲ, ಈಗ ಮೊನ್ನೆ ಆಗ್ಯದ ಅಂತ ಪೇಪರ್ ಸ್ಟೇಟ್ಮೆಂಟ್ ಬಂದದ. ಬಟ್ ಈಗ ಮುಂದೆ ನೋಡಕ ಒಂದ್ ವರ್ಷದಾಗ ಎಷ್ಟು ದಿನ ಕೆಲಸ ಕೊಡತ್ತೀರಿ ನೀವೆಲ್ಲ? ನಾವು 100 ದಿನ ಕೊಟ್ಟಿವ್ರಿ ಹಿಂದ್ರಿ. ಕೆಲವೊಬ್ರದ್ದು 100 ದಿನ, ಈಗ 4 ಜನ ಇದ್ರಪ್ಪ ಅಂತಂದ್ರ 100 ದಿನ ಆಗ್ಯಾವ. ಕೆಲವೊಬ್ರು ಇಬ್ಬರೇ ಇದ್ರಪ್ಪ ಅಂತಂದ್ರ 70-80 ದಿನ ತನಕ 100 ಕೊಟ್ಟಿವ್ರಿ ನಾವು. ನನ್ನ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ 1 ವರ್ಷನಾಗ 1 ವಾರ 2 ವಾರ ಮಾಡಿ ಕೆಲಸ ಸ್ಟಾಪ್ ಮಾಡ್ತೀರಿ. ನಂಬಲ್ಲಿ ಮಾಡಿಲ್ರಿ ಮಾಡಿ ಅಣ್ಣ ಹೇಳ್ರಿ. ಒಂದ್ ಸೆಕೆಂಡ್ ರೀ, ಹೇಳ್ರಿ ಕೇಳ್ರಿ. ಪೈಲೆ ಒಂದು 4 ವಾರ 5 ವಾರ ಇಟ್ಟಿದ್ದೀವ್ರಿ. ಪೈಲ ಎಲ್ಲ 5 ವಾರಪ್ಪ ಅಂತಂದ್ರೆ ಮಾಡ್ತೀರಿ. ಈಗ 15-16 ದಿನ ಆತದ್ರಿ. 1 ವಾರ ಅಂದ್ರೆ ಇಬ್ರು ಗಂಡ ಹೆಂಡತಿದ್ರಂದ್ರ 12 ದಿನ ಆತದ್ರಿ. 12 ದಿನ ಇಂಟು 5 ಮಾಡ್ರಿ 60 ದಿನ ಐತ್ರಿ ಮೇಡಮ್. 60 ಇದು ಐತ್ರಿ ಅವ್ರು. ಮತ್ತ 3 ಜನ ಇದ್ದಾರಪ್ಪ ಅಂತಂದ್ರ 1 ವಾರಕ್ಕೆ 18 ನಿಮ್ಗೆ ಇನ್ನೂ ಒಂದ್ ಮಾತು ಕೇಳ್ಬೇಕು. ಒಂದೇ ಕುಟುಂಬದಾಗ 5-6 ಜನ ಇರ್ಬೋದಾ? ಅವ್ರದ್ದು ಕುಟುಂಬ ಅಂದ್ರೆ ಇಲ್ಲ ಅಂದ್ರೆ ಇರ್ಬೋದಾ? ನಿಮ್ಮ ಪ್ರಕಾರ ಇರ್ಬೋದಾ? ಒಂದು ಕುಟುಂಬ ಅಂದ್ರೆ ನಾವ್ ಹೆಂಗ್ ಮಾಡ್ತೀವಿ ಅಂದ್ರಿ, ಒಂದು ರೇಷನ್ ಕಾರ್ಡ್ ಒಂದು ಕುಟುಂಬ ಅಂತ. ಒಂದು ಕುಟುಂಬ ಗಂಡ ಹೆಂಡತಿ ಮಕ್ಕಳು ಇದ್ರ ಅಂದ್ರ ಮಾಡ್ಬೋದ್ರಿ. ಮುಂದ್ ಅವ್ರ ಮ್ಯಾರೇಜ್ ಆಗಿ ಬೇರೆ ಕಾರ್ಡ್ ರೇಷನ್ ಕಾರ್ಡ್ ಮಾಡ್ಕೊಂಡ್ರ ಅಂದ್ರ ಅದ್ರ ಮತ್ತ ಅವ್ರಿಗೆ ಬೇರೆ ಕಾರ್ಡ್ ಮಾಡ್ಕೊಡ್ತೀವ್ರಿ. ಅದು ಓಕೆ, ಕರೆಕ್ಟ್. ಈಗ ನನಗೆ ಇನ್ನೂ ಒಂದ್ ಹೇಳ್ಬೇಕು. ಈಗ ಇವರೆಲ್ಲ ಗರೀಬ್ರದಾರ, ದಿನ ಮಾಡೋನವ್ರ ಇದೀರಿ, ಕರೆಕ್ಟ್ ರೀ? ಈಗ ಕುಲಕರ್ಣಿ ಗೌಡ್ರಗೋದು ಮಕ್ಕಳದ ಯಾಕೆ ಹೆಸರು ಹೊಂಟವದ್ರಾಗ? ಈಗ ನಮ್ಮ ಊರಾಗ ಕುಲಕರ್ಣಿ ಅವ್ರ ಮಕ್ಕಳ ಹೆಸರದ, ಅವರು ಕುಲಕರ್ಣಿ ಅವ್ರ ಊರಾಗೆ ಇಲ್ಲ, ಮುನ್ನಳ್ಳಿ ಊರಾಗೆ ಇಲ್ಲ. ಕುಲಕರ್ಣಿ ಅಂದ್ರ ಅವ್ರ ನಮ್ಮ ಊರಾಗೆ ಸಾವ್ಕಾರ ಅಂತಾರ, ದೊಡ್ಡ ಬಾಬಾನ ಮೊಮ್ಮಕ್ಕಳ ಹೆಸರು ಯಾಕೆ ಬಂದಿದ್ರಾಗ? ಈಗ ಅವ್ರದ್ದು ಅರೆ ಅವ್ರ ಸಾವ್ಕಾರ ರೀ. ಇದು ಉದ್ಯೋಗ ಖಾತ್ರಿ ಯಾರಿಗದ? ಇಲ್ಲ ಒಂದ್ ಸೆಕೆಂಡ್ ಇಲ್ರಿ ಮೇಡಮ್, ಇಲ್ಲಿ ಕೇಳಿ. ಉದ್ಯೋಗ ಖಾತ್ರಿ ಮಾಡೋನವ್ರಿಗದ? ಇಲ್ಲಿ ಮಾಡೋ ಅದು ರೂಲ್ಸ್ ಪ್ರಕಾರ ಏನದ, ನಾವ್ ಇವತ್ತು ಗೌರ್ಮೆಂಟ್ ಸರ್ವೆಂಟ್ ಬಿಟ್ಟು ಉಳ್ಕಿದವ್ರು ನೀವು ಯಾರಿಗೆ ಇಂಟ್ರೆಸ್ಟೆಡ್ ಅದ ಅವ್ರು ಕಾರ್ಡ್ ಮಾಡ್ಕೋಬಹುದು, ಅವ್ರ ಕೆಲಸ ಮಾಡಬಹುದು. ರೈಟ್, ಕಾರ್ಡ್ ಮಾಡ್ಕೊಂಡು ಅವ್ರ ಊರಾಗೆ ಇಲ್ಲ, ಹೊರಗರ. ಮತ್ತ ಅವ್ರಿಗೆ ಕಾರ್ಡ್ ಹೆಂಗ್ ಕೊಟ್ರಿ? ಅವ್ರ ಕೆಲ್ಸಕ್ಕೆ ಬರ್ಲಿ, ನಾನ್ ನಿಮ್ಗೆ ಕೊಡ್ತೀನಿ, ಲಿಸ್ಟ್ ತೆಕ್ಕೊಂಡು ನಿಮ್ಗೆ ಮಾತಾಡತೀನಿ. ಮತ್ತ ಅವ್ರ ಊರಾಗಿಲ್ಲ, ಅವ್ರು ಬೇರೆ ಕಡೆ ಕುಲಕರ್ಣಿ ಮೊಮ್ಮಕ್ಕಳು, ಅದ್ರ ಒಬ್ಬರಿಗೆ ಹೇಳ್ತೀನಿ, ನಿಮ್ಗೆ ನಾ ಹೆಸರು ಕೊಡ್ತೀನಿ. ಮತ್ತೆ ಅವ್ರಿಗೆ ಇಲ್ಲ ಅಂದ್ಮೇಲೆ ಅವ್ರದ್ದು ಯಾಕೆ ಉದ್ಯೋಗ ಖಾತ್ರಿದಾಗ ಬಂತು, ಹೆಸರಾಗ ಲಿಸ್ಟ್ ಬಂತು? ಈ ಲಿಸ್ಟ್ ಆಗದ, ನೀವ್ ಹಾಕಿ ಲಿಸ್ಟ್ ಆಗದ ಇಲ್ರಿ? ಅದನ್ನ ತೆಗಿಸ್ತೀನ್ರಿ ನಾನು. ನೀವು ನಿನ್ ಕಳ್ಸಿರಲ್ಲ ಲಿಸ್ಟ್ಗಳು, ನೀವೇನ್ ದಿನ ಅಪ್ಡೇಟ್ ಮಾಡ್ತೀರಿ ನೋಡ್ರಿ. ಆ ಲಿಸ್ಟ್ ನಾಗ ಅದ ಕುಲಕರ್ಣಿ ಅವ್ರ ಮೊಮ್ಮಕ್ಕಳು ಅದಾವ. ನಾನು ಆ ಕುಲಕರ್ಣಿ ಮೊಮ್ಮಕ್ಕಳು ಊರಾಗೆ ಇಲ್ಲ, ಅವ್ರು ಯಾಕೆ ಇಲ್ಲಿ ಬಂದ್ರು ಅಂತ ನನ್ ಕ್ವಶನ್. ಈಗ ಇದ್ರದಾಗ ಹೆಸರನ್ನು ಇದ್ದು ಅಂದ್ರೂ ಇಲ್ಲಿ ಬರ್ಲಾರ್ದೆ ಅಟೆಂಡೆನ್ಸ್ ಅಂತೂ ಬೀಳಲ್ರಿ ಮೇಡಮ್. ಈಗ ಅವ್ರು ನಮ್ಗೆ ಕೊಟ್ಟಿರ್ತಾರ ತಿಳ್ಕೊರಿ. ಈಗ ಇದ್ರದಾಗ ಬಂದಾರ ತಿಳ್ಕೊರ. ಈಗ ಬಂದಿರಪ್ಪ ಅಂತಂದ್ರೆ ಇಲ್ಲಿ ಬಂದ್ರೆ ಅವ್ರದ್ದು ಅಟೆಂಡೆನ್ಸ್ ಬರ್ತದ್ರಿ. ಇದ್ದಿದ್ದಿಲ್ಲ ಅಂದ್ರೆ ನಾವು ಮಾಡಕ್ ಬರಲ್ರಿ, ಡೈರೆಕ್ಟ್ ಅದರ ಅದನ್ನ ಅದೇ ನೀವೀಗ ನೀವು ಒಂದ್ ಲಿಸ್ಟ್ ಹಾಕ್ತಿರ್ದಿನ, ಒಂದ್ ಗ್ರೂಪ್ ಮಾಡಿರಿ. ಆ ಗ್ರೂಪ್ ನಾಗ ಅವ್ರದೆಲ್ಲ ಹೆಸರುಗಳವ. ನಾನು ಏನ್ ಕೇಳ್ತೀನಿ ಅಂದ್ರ, ಅವ್ರಿಗೆ ಔಟ್ ಆಫ್ ಸ್ಟೇಷನ್ ಅದಾರ, ಅವ್ರು ಇಲ್ಲಿ ಇಲ್ವೇ ಇಲ್ಲ, ಅವ್ರ ಹೆಸರು ಅಲ್ಲ ಬರಬಾರ್ದು, ನೀವು ಅದು ಅಪ್ಡೇಟ್ ಮಾಡಬಾರ್ದು. ಈಗ ಅದ್ರ ಬಗ್ಗೆ ಮುಂದೆ ತಿದ್ಕೋರಿ. ಮೇಡಮ್ ಇದು ಇಲ್ಲೇ ಲೊಕೇಶನ್ ನಾ ಜಿಯೋ ಟ್ಯಾಗ್ ಮಾಡಿರ್ತೇನೆ. ಈ ಜಿಯೋ ಟ್ಯಾಗ್ ಮಾಡಿ ನಮಕ್ಕೆ ಇಲ್ಲೇ ಓಪನ್ ಆಗ್ತದ. ಇಲ್ಲ ನಾ ಹೇಳೋದು ಅರ್ಥ ಆಯ್ತು. ನೀವು ಕರೆಕ್ಟ್ ನಿಂಗೆ ಇದು ನೋಡ್ದ ಕರೆಕ್ಟ್ ಆಯ್ತು. ಇದು ತಿಳ್ಕೊಂಡ. ಈಗ ನೀವೇನ್ ಮಾಡತ್ತೀವಿ, ಬಂದೋರ್ದು ನಾ ಸಾವುಕಾರ ಇದ್ರಿ ನಮ್ಗೆ ಜಾಬ್ ಕಾರ್ಡ್ ಬೇಕು, ನಾ ಒಕ್ಕಲಿಗೆ ಜಾಬ್ ಕಾರ್ಡ್ ಬೇಕಲ್ರಿ, ತಗೋರಿ. ನಾ
ಹೇಳೋದೇನು ಕೆಲಸಕ್ಕೆ ಬರ್ತಿದ್ರಿ ಅಂದ್ರ ತಗೋರಿ, ಇಲ್ಲ ಅಂದ್ರ ನೀವು ಅದು ಇಟ್ಕೊಂಡು ಬೇರೆ ಊರಾಗ ಇರ್ಲತ್ತೀರಿ, ಇಲ್ಲಿ ಹೆಸರು ಬಂದದ್ ಲಿಸ್ಟಾಗ ಅದು ನಾವು ಅಷ್ಟೇ ಕೇಳ್ದ. ಮತ್ ನನಗ ಅದು ಕೇಳದಿತ್ತ ಕೇಳ್ದ, ಲಿಸ್ಟಾಗ ಯಾಕೆ ಬಂತು ಅಂತ ಕೇಳ್ದ. ರೈತಾ? ಈಗ ನೀವೇನ್ ಹೇಳಿದ್ರಿ, ಇಲ್ಲಿ ಬಂದವ್ರಿಗೆ ನಾವು ಪಗಾರ ಹಾಕ್ತಾರಲ್ಲ, ಇಲ್ಲ ತೆಗಿತೀನ್ರಿ, ಅದು ನನಗೆ ಆಮೇಲೆ ಬೇಕದು. ಇಲ್ಲಿ ಬರ್ಲಾರ್ದೆ ರೀ ಪೇಮೆಂಟ್ ಅಂತ ಅದೇ ಯಾಕಪ್ಪ ಅಂತಂದ್ರಿ, ಇದು ಒಂದು NMMS ಆ್ಯಪ್ ಅಂತೇಳಿ ಮಾಡ್ಯಾರಿ. ಆ ಆ್ಯಪಿಗೆ ಹೆಂಗದರಿ, ನಮ್ದು ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ರೀ. ಆಧಾರ್ ಕಾರ್ಡ್ ನಾವು ಎಲ್ಲಾ ಅಲ್ಲಿ ಎಂಟ್ರಿ ಮಾಡಿರ್ತೀವ್ರಿ. ಆಧಾರ್ ಕಾರ್ಡ್ ದಾಗ ಇವ್ರ ಮೊಬೈಲ್ ದಾಗ ಫೋಟೋ ಯಾವ ಟೈಪ್ ಇರ್ತದ ಆ ಟೈಪ್ ಇವ್ರದ್ದು ಇಲ್ಲಿ ಇತ್ತಂದ್ರೆ ಓಪನ್ ಆಗ್ತದ್ರಿ. ಕೆಲವೊಬ್ಬರು ಹಿಂದಿಂದು ಒಂದು 10 ವರ್ಷ ಹಿಂದಿಂದು ಫೋಟೋ ತಕೊಂಡಿರು. ಈಗ ಸದ್ಯ ಇಲ್ಲಿ ನಾವು ಬಂದು ಅವ್ರದೇ ಹೆಸರದ ಆಧಾರ್ ಕಾರ್ಡ್ ಅದ ಅಂದ್ರೂ ಓಪನ್ ಆಗಲ್ಲ. ಫೇಸ್ ಮಿಸ್ ಮ್ಯಾಚ್ ಅಂತಂದ್ರೆ ಪೈಲೆ ಶೇವಿಂಗ್ ಮಾಡ್ಕೊಂಡಿದಿಲ್ರಿ, ಅವತ್ ಮರ್ದಿನ ಶೇವಿಂಗ್ ಮಾಡ್ಕೊಂಡ್ ಬಂದ್ರೆ ಫೋಟೋನೇ ಬರ್ಲಿಲ್ರಿ. ಈ ಟೈಪ್ ಫೇಸ್ ಅಷ್ಟು ಇದು ಆಗತ್ತದ್ರಿ. ಹಣಿ ಮೇಲೆ ಟಿಕ್ಲಿ ಇತ್ತು, ಅವಾಗ ಗಂಟಿದ್ರು ಟಿಕ್ಲಿ ಬಂದ್ರು. ಈಗ ಗಂಡ್ ಸತ್ತಾರ, ಅವ್ರು ಟಿಕ್ಲಿ ಬಿಟ್ಟು ಫೇಸ್ ಅಟೆಂಡ್ಸ್ ಆಗಲ್ಲ. ಅವ್ರು ಮತ್ತೆ ಫೋಟೋ ಅಪ್ಡೇಟ್ ಮಾಡ್ಕೊಂಡು ಬಂದ್ರೆ ಆ ತರ ಫೋಟೋ ತಕೊಂಡಿರ್ತಾರ, ಆ ತರ ಇದ್ರೆ ಅದು ಬರ್ತಾವ. ಈಗ ನೀವು ಜಾಬ್ ಕಾರ್ಡ್ ಬಂದವ್ರಿಗೆ ಎಲ್ಲ ಕೊಡ್ಲತ್ತೀರಿ, ಹೊಸದಾಗಿ ಬಂದವ್ರಿಗೆ ಯಾರಿಗೆ ಜಾಬ್ ಕಾರ್ಡ್ ಬೇಕು ಅಂದ್ರೆ ಸಿಗ್ಲತ್ತಾವ್ರಿ ನಿಮ್ಗೆಲ್ಲ. ನಿಮ್ಗೆಲ್ಲ ಪ್ರಾಬ್ಲಮ್ ಏನ್ರಿ? ಇದು ರೀ ನಮ್ದು